ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತೇನಪ್ಪ ಅಂದರೆ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ, ಟೈಲರಿಂಗ್ ಜೊತೆಗೆ ಹೆಣ್ಮಕ್ಳು ಯಾವ್ಯಾವ ಕೆಲಸ ಮಾಡ್ಬೋದು ಅಂತ. ಆದ್ರೂ ಇದರಲ್ಲಿ ಇನ್ನೂ ಒಂದು ಇದೆ. ಇದರಲ್ಲಿ ಇನ್ನೂ ಯಾವ ಥರ ಇವಾಗ ಟೈಲರಿಂಗೇ ಬರಲ್ಲಪ್ಪ ನಮಗೆ, ಆದರೆ ಮಿಷಿನ್ ಇದೆ, ನಮಗೆ ಬ್ಲೌಸ್ ಸ್ಟಿಚಿಂಗ್ದಾಗಲಿ ಏನೂ ಬರಲ್ಲ, ಬರೀ ಸ್ಟಿಚಿಂಗ್ ಮಾತ್ರ ಬರುತ್ತೆ ಅನ್ನೋರಿಗೋಸ್ಕರ ಇದು ಈ ಥರ. ಇದು ಬಂದ್ಬಿಟ್ಟು ಒಂದು ವೇಸ್ಟ್ ಪೀಸಲ್ಲಿ ಹೊಲ್ದಿರುವಂಥ ಒಂದು ರಿಬ್ಬನ್ನು. ಓಕೆನಾ, ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ. ಇದಕ್ಕೆ ಎಲಾಸ್ಟಿಕ್ ಬೇಕು, ಎಲಾಸ್ಟಿಕ್ ಒಂದಿದ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಈ ಮಾಮೂಲಿ ನಿಮ್ಮ ಹತ್ರ ಉಳಿದಿರುವಂಥ ವೇಸ್ಟ್ ಪೀಸ್ಗಳಲ್ಲಿ ಮಾಡುವಂಥದ್ದು. ಓಕೆನಾ, ಇಲ್ಲ ನಾವು ಚೆನ್ನಾಗಿ ಸ್ವಲ್ಪ ಮಾಡ್ತೀವಿ ಅನ್ನೋರು ಈ ಥರ ಬಟ್ಟೆ, ಇದು ಸ್ಯಾಟಿನ್ ಬಟ್ಟೆ ಸಿಗುತ್ತೆ, ನೀವು ಅದನ್ನು ತಂದು ಸ್ಟಾರ್ಟ್ ಮಾಡ್ಬೋದು. ಇಲ್ಲ ನಾವು ಬಂಡವಾಳ ಎಲ್ಲ ಹಾಕಲ್ಲಪ್ಪ ಅಂದರೆ ಮನೇಲೇ ಇರುವಂಥ ಒಂದಷ್ಟು ವೇಸ್ಟ್ ಬಟ್ಟೆಗಳನ್ನ ತಗೊಳ್ಳಿ. ಓಕೆನಾ, ಈ ಥರ ಸ್ವಲ್ಪ ಕಲರ್ಫುಲ್ ಆಗಿರುವಂಥ ಇದನ್ನು ತಗೊಂಡು ಒಂದು ಎಲಾಸ್ಟಿಕ್ ಒಂದು ತಗೊಬಂದ್ಬಿಟ್ಟು ಈ ಥರ ರಿಬ್ಬನ್ಸ್ಗಳನ್ನ ರೆಡಿ ಮಾಡಿ. ಓಕೆನಾ, ನೀವು ಟೈಲರಿಂಗ್ ಕೆಲಸ ಮಾಡೋರು ಆದರೆ ಅವ್ರ ಹತ್ರ ಒಂದಷ್ಟು ಇರುತ್ತೆ. ಇವಾಗ ನೀವು ಏನಾದರೂ ಸಣ್ಣ ಪುಟ್ಟ ಹೊಲಿತಾ ಇರ್ತೀರ ಅಂದರೆ ಒಂದಷ್ಟು ಪೀಸ್ಗಳು ಬರ್ತಾನೆ ಇರುತ್ತೆ. ಓಕೆನಾ, ಅದರಲ್ಲಿ ಈ ಥರದ್ದು ಚೆನ್ನಾಗಿರೋ ಪೀಸ್ಗಳನ್ನ ಒಂದಷ್ಟು ತಗೊಂಡು ನೀವು ರೆಡಿ ಮಾಡ್ಬೋದು. ಓಕೆನಾ, ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ವಾ. ಒಂಥರ ಇವೆಲ್ಲ ಸೀರೆ ಪೀಸಲ್ಲಿ ಉಳಿದಿರುವಂಥ ಪೀಸ್ಗಳಿವೆಲ್ಲ ನೋಡಿ. ಇದು ಅಷ್ಟೇ, ಇವಾಗ ಸೀರೆ ಪೀಸಲ್ಲಿ ಉಳ್ಕೊಂಡಿರೋದನ್ನೇ ನಾನು ರಿಬ್ಬನ್ ಥರ ಮಾಡಿದ್ದೀನಿ. ಇವಾಗ ಯಾರಾದರೂ ಮ್ಯಾಚಿಂಗ್ ಆದರೆ ತೊಗೋತಾರೆ. ಓಕೆನಾ, ಹಂಗಾಗಿ ಈ ಥರ ನೀವು ಆಮೇಲೆ ಈಗೆಲ್ಲ ಕಾಲೇಜ್ ಹುಡುಗಿರು ಬಳೆ ಬದಲಿ ಥರ ಇದನ್ನೇ ರಿಬ್ಬನ್ನೇ ಹಾಕ್ಕೊಳ್ಳೋ ಇದಿದೆ, ಟ್ರೆಂಡಿಂಗ್ ಇದೆ. ಓಕೆನಾ, ಈ ಥರ. ಹಂಗಾಗಿ ನೀವು ಈ ಥರದನ್ನು ರೆಡಿ ಮಾಡ್ಬೋದು. ಇದಕ್ಕೇನು ಸ್ಟಿಚಿಂಗ್ ಹಿಂಗೆ ಮಾಡಬೇಕು ಅಂತ ಏನಿಲ್ಲ. ಆಲ್ರೆಡಿ ಸೈಡು ಇದು ಅಳತೆ ಒಂದು ತೊಗೊಂಬಿಟ್ಟು ಸೈಡ್ ಸ್ಟಿಚ್ ಮಾಡಿಬಿಟ್ಟು ಎಲಾಸ್ಟಿಕ್ ಹಾಕಿದ್ರೆ ಆಗೇ ಹೋಯ್ತು. ಓಕೆನಾ, ಆ ಥರ ಸ್ಟಿಚ್ ಮಾಡುವಂಥ ಒಂದು ಇದಂತೂ ತುಂಬ ಈಸಿಯಾಗಿ ಮಾಡ್ಬೋದು. ತುಂಬ ಆಮೇಲೆ ಇದರಲ್ಲಿ ಸೈಜ್ಗಳು ಬೇರೆ ಬರುತ್ತೆ, ಬೇರೆ ಬೇರೆ ಸೈಜಲ್ಲಿ. ನೀವು ಅದೇನೇ ನೀವು ಮಾಡ್ತೀನಿ ಅಂತಂದರೆ ನಿಮಗೆ ಒಂದು ಐಡಿಯಾ ಬರುತ್ತೆ, ದೊಡ್ಡ ಸೈಜು ಚಿಕ್ಕ ಸೈಜು ಯಾವ ಸೈಜಲ್ಲಿ ಮಾಡಬಹುದು ಅನ್ನೋದು ಒಂದು ಥಿಂಕಿಂಗ್ ಬರುತ್ತೆ. ನೋಡಿ ಈ ಥರ ಇರುತ್ತೆ. ಹಾಗಾಗಿ ನಿಮಗೆ ಇದು ಬಿಗ್ ಸೈಜ್, ಇದು ಸಖತ್ ದೊಡ್ಡದು, ಇದು ಸ್ವಲ್ಪ ಚಿಕ್ಕದು, ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಇದು ಅದಕ್ಕಿಂತ ಸ್ವಲ್ಪ ಇದು ಚಿಕ್ಕದು, ಈ ಥರ ನೋಡಿ, ಇದು ಸಖತ್ ಚಿಕ್ಕದು. ಓಕೆನಾ, ಈ ಥರ ವೆರೈಟಿಯಲ್ಲಿದೆ. ಇದು ಒಂದೇ ಕಲರಲ್ಲಿ ಇವೆಲ್ಲ ಉಳಿದಿರೋ ಪೀಸ್ಗಳಲ್ಲಿ ಮಾಡಿರುವಂಥದ್ದು. ಹೀಗೆ ನಿಮ್ಮ ಹತ್ರ ಉಳಿದಿರೋ ಪೀಸೆಲ್ಲ ಈ ಥರ ರೆಡಿ ಮಾಡಿ ಬೇಕಾದರೆ ನೀವು ಸೇಲ್ ಮಾಡ್ಬೋದು. ಇದಕ್ಕೇನು ನೀವು ಹೇಳ್ದಂಗೆ ಟೈಲರಿಂಗ್ ಬರಲೇಬೇಕು ಅಂತ ಏನಿಲ್ಲ. ಟೈಲರಿಂಗ್ ಬಂದಿಲ್ಲ ಅಂದ್ರೂ ಇದನ್ನು ನೀವು ಸ್ಟಿಚ್ ಮಾಡ್ಬೋದು. ಸ್ಟಿಚಿಂಗ್ ಬಂದರೆ ಸಾಕು. ಇವಾಗ ನಿಮಗೆ ಬ್ಲೌಸ್ ಹೊಲಿಯೋಕ್ಕೆ ಇವಾಗ ಬರಲ್ಲ ಅಂತ ಚಿಂತೆ ಬೇಡ. ಈ ಥರ ಒಂದು ಸ್ಟಿಚಿಂಗ್ ಬಂದರೆ ಸಾಕು. ಮಿಷಿನ್ ತುಳಿಯೋಕ್ಕೆ ಬಂದರೆ ನೀವು ಈ ಥರದನ್ನು ರೆಡಿ ಮಾಡಿ ಸೇಲ್ ಮಾಡ್ಬೋದು. ಓಕೆನಾ, ಇನ್ನೂ ಸುಮಾರು ಇದೆ. ಒಂದೇ ವಿಡಿಯೋದಲ್ಲಿ ಹೇಳಿದ್ರೆ ನಿಮಗೆ ಒಂಥರ ಯಾವ್ದು ಮಾಡೋದು ಏನು ಮಾಡೋದು ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ನಾನು ಹೋಗ್ತಾ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹಾಕ್ತೀನಿ ಏನೇನು ಆಪ್ಷನ್ ಇದೆ, ಯಾವ ರೀತಿ ನೀವು ಟೈಲರಿಂಗ್ ಜೊತೆಗೇ ಸಣ್ಣದಾಗಿ ಚಿಕ್ಕದಾಗಿ ಬಿಸ್ನೆಸ್ನ ಮಾಡ್ಬೋದು ಅಂತ. ಓಕೆನಾ, ಅದರಲ್ಲಿ ಇದು ಒಂದು. ಇವಾಗ ಆಲ್ರೆಡಿ ಏನೇನು ಮಾಡ್ಬೋದು ಅಂತ ಒಂದು ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಓಕೆನಾ, ಇದು ಅಷ್ಟೇ, ನಾನು ಹೇಳ್ದಂಗೆ ಈ ಥರ ಚಿಕ್ಕ ಪೀಸ್ಗಳಲ್ಲಿ ನೀವು ಇದನ್ನು ರೆಡಿ ಮಾಡಿ ಸೇಲ್ ಮಾಡ್ಬೋದು. ತುಂಬ ಚೆನ್ನಾಗಿ ಹೋಗುತ್ತೆ. ಈ ಥರ ಸಣ್ಣ ಪೀಸನ್ನ 10 ರೂಪಾಯಿ ಎಕ್ಸ್ಟ್ರಾ ಮಾಡಿ, 10 ರೂಪಾಯಿ, ಇದೆಲ್ಲ 15, 20, 25 ಆ ಥರದ್ದು. ಈ ಥರ ದೊಡ್ಡದನ್ನೆಲ್ಲ 25 ರೂಪಾಯಿಗೆ ಸೇಲ್ ಮಾಡ್ಬೋದು. ಓಕೆನಾ, ಈ ಥರ ಬಿಗ್ ಸೈಜ್ ಬೇಕು ಅನ್ನೋರಿಗೆ 25 ರುಪೀಸ್ಗೆ ಮಾರ್ಬೋದು. ಇವೆಲ್ಲ 20 ರುಪೀಸ್, 15 ರುಪೀಸ್, ಇದರ ಚಿಕ್ಕದೆಲ್ಲ 10 ರುಪೀಸ್ಗಂತೂ ಬರುತ್ತೆ. ಯಾಕೆಂದರೆ ಈಗ ಇದರಲ್ಲಿ ಜನ್ರೇಷನಲ್ಲಿ 20 ರುಪೀಸ್ಗಿಂತ ಕಡಿಮೆ ಯಾವುದೂ ಸಿಗೋಲ್ಲ. ನೀವು ಒಂದು ಚಿಕ್ಕ ಓಲೆ ತೊಗೋತೀನಿ ಅಂದ್ರೂ 20 ರುಪೀಸ್ ಇರುತ್ತೆ. ಇವಾಗ 10 ರೂಪಾಯಿ ಕಾಲ ಹೋಯ್ತು, ಈಗೆಲ್ಲ ರೇಟ್ಗಳು ಜಾಸ್ತಿ ಆಗಿರೋದ್ರಿಂದ 20 ರುಪೀಸ್ ಅಂತೂ ಆಗೇ ಆಗುತ್ತೆ. ಓಕೆನಾ, ಇದನ್ನು ನೀವು ಇನ್ನೂ ಕಲರ್ಫುಲ್ಲಾಗಿ ರೆಡಿ ಮಾಡಿದ್ರೆ ನಿಮ್ಗೆ ಇದು 20 ರುಪೀಸ್ಗೆ ಆರಾಮಾಗಿ ಸೇಲ್ ಆಗುತ್ತೆ. ಓಕೆನಾ, ಈ ಥರ ಚಿಕ್ಕದು 10 ರುಪೀಸ್ಗೆ. ಒಂದೊಂದು ಕಡೆ 10 ರುಪೀಸ್ಗೆ ಹೋಗುತ್ತೆ ಅಂತ ಹೇಳೋರು ಇದ್ದಾರೆ. ನಮಗೆ 10 ರುಪೀಸ್ಗೆ ಹೋಗುತ್ತೆ, ಜಾಸ್ತಿ ಹೋಗಲ್ಲ. ಆ ಥರ ಅಂದಾಗ ನೀವು ಕಸ್ಟಮರ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೋತಾ ಹೋಗ್ಬೇಕಾಗುತ್ತೆ. ಒಂದೇ ಸಲ ಇವಾಗ ಕೊಡೋಕ್ಕಾಗಲ್ಲ ಅನ್ನೋ ಥರ ಹೇಳಕ್ಕೆ ಹೋಗ್ಬಾರ್ದು. 2 ತಗೊಳ್ಳಿ, 30 ರೂಪಾಯಿ ಕೊಡಿ, ಆ ಥರ ಮಾಡ್ಕೊಳ್ಳಿ. ಆ ಥರ ಒಂದೊಂದನ್ನು ರೂಢಿ ಮಾಡ್ಕೋತಾ ಹೋಗಬೇಕು. ನೀವು ಬಿಸ್ನೆಸ್ಗೆ ಹೇಳಿದ್ರೆ ಅದೇ ಪಾಠ ಕಲಿಸುತ್ತೆ ನಿಮಗೆ. ಓಕೆನಾ, ಈ ಥರ ಮಾಡ್ಬೋದು ಅಂತ ನಿಮಗೆ ಅನಿಸುತ್ತೆ. ಓಕೆನಾ, ಈ ಥರ ನೀವು ಚಿಂದಿ ಬಟ್ಟೆಯಲ್ಲಿ ಈ ಥರ ಒಂದು ರಿಬ್ಬನ್ಸ್ನ ಮಾಡಿ ಸೇಲ್ ಮಾಡ್ಬೋದು. ಅದ್ರ ಜೊತೆಗೆ ಬೇಕು ಅಂದರೆ ಈ ಥರದ್ದು ಒಂದಷ್ಟು ಸೇಲ್ ಮಾಡ್ಬೋದು. ಇದು ಜಾಸ್ತಿ ಏನು ಬಜೆಟ್ ಆಗಲ್ಲ. ಅಂದರೆ ನಾನು ಈ ಥರದ್ದು ಜೊತೆಗೆ ಸ್ವಲ್ಪ ಸೇಲ್ ಮಾಡಿದ್ರೆ ಮಾಡ್ಬೋದು ಅಂತ ತೋರಿಸ್ತಿದ್ದೀನಿ. ನಿಮ್ಮ ಕಡೆ ಇದು ಸೇಲ್ ಆಗುತ್ತೆ ಅಂದರೆ ತಂದು ಒಂದಷ್ಟು ಸೇಲ್ ಮಾಡಿ, ಸೇಲ್ ಆಗಲಿ ಅಂದರೆ ಸ್ಟಾಪ್ ಮಾಡಿ, ಸೇಲ್ ಆಯಿತು ಅಂದರೆ ಕಂಟಿನ್ಯೂ ಮಾಡಿ. ಓಕೆನಾ, ಇದೆಲ್ಲ ಜಸ್ಟ್ 20 ರುಪೀಸ್ಗೆ ಮಾರುವಂಥ ಓಲೆಗಳು, ಜೊತೆ 20 ರುಪೀಸ್ಗೆ ಮಾರ್ಬೋದು. ನಿಮಗೆ ಇದು ಒಂದಕ್ಕೆ ಡಬ್ಬಲ್ಲು ಸಿಗುತ್ತೆ. ಇದರಲ್ಲಿ ನಿಮಗೆ ಸೇಲ್ ಆಯಿತು ಅಂದರೆ ಒಂದಕ್ಕೆ ಡಬ್ಬಲ್ ಸಿಗುತ್ತೆ. ಇದು ಅಷ್ಟೇ.
ಇದೆಲ್ಲ ಅದು ಅಷ್ಟೇ 20 ರುಪೀಸ್ಗೆ ಮಾರುವಂಥದ್ದು. ನೋಡಿ ಈಗೆಲ್ಲ ಸಿಂಪಲ್ಲಾಗಿ ಮ್ಯಾಚಿಂಗ್ ಹಾಕ್ಕೊಳ್ಳೋರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ, ತುಂಬ ಚೆನ್ನಾಗಿದೆ ಈ ಓಲೆಗಳಂತೂ. ಹಂಗಾಗಿ ನೀವು ಈ ಥರದನ್ನು ನೋಡಿ, ಈ ಥರ ರಿಂಗ್ಗಳಂತೂ ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಈ ಥರ ಒಂದಷ್ಟು ನೀವು ತಗೊಬಂದು ಸೇಲ್ ಮಾಡ್ಬೋದು. ಇದೆಲ್ಲ ನಾನು ಹೇಳ್ದಂಗೆ ಬಜೆಟ್ ಏನು ಜಾಸ್ತಿ ಆಗೋಲ್ಲ. ನೀವು ಇದಕ್ಕೆ ಬರೀ 500 ರೂಪಾಯಿ 1000 ರೂಪಾಯಿ ಒಳಗೆ ತರ್ಬೋದು ಇದನ್ನು. ಓಕೆನಾ, ಜಸ್ಟ್ 500 ರುಪೀಸ್ಗೆ ನೀವು ಇದು ತೊಗೊಬಂದು ಸೇಲ್ ಮಾಡ್ಬೋದು. ನಾನು ಹೇಳ್ದಂಗೆ ಹಂಗೆ ಅಂದ್ಬಿಟ್ಟು ಎಲ್ಲ ಜಾಸ್ತಿ ತರಕ್ಕೆ ಹೋಗ್ಬೇಡಿ. ಫಸ್ಟು ಒಂದು ಐಟಮ್ ತೊಗೊಬನ್ನಿ. ಇವಾಗ ಒಂದು 500 ರೂಪಾಯಿಗೆ ಇದು ತೊಗೊಬನ್ನಿ. ಓಕೆನಾ, ಅದ್ರ ಜೊತೆಗೆ ಇದೆಲ್ಲ ಮಾಡ್ಕೊಳ್ಳಿ. ಇವಾಗ ಇದಿಷ್ಟನ್ನು ಹಾಕಿ, ಇದಿಷ್ಟನ್ನು ಸೇಲ್ ಇವಾಗ ಬಂದವ್ರಿಗೆ ಹೋದವ್ರಿಗೆ ತೋರಿಸಿ ಮಾಡಿ ನಿಮ್ಮ ಹತ್ರ ಫೋನಲ್ಲಂತೂ ಇವಾಗ ರೆಗ್ಯುಲರಾಗಿ ಎಲ್ಲರ ಹತ್ರನೂ ಇರುತ್ತೆ. ಸ್ಟೇಟಸ್ಗೆ ಹಾಕಿ, ಅದಕ್ಕೆ ಏನು ರೇಟ್ ಇದೆ ಅದು ಹಾಕಿ, ಆ ಥರ ಹಾಕ್ಕೊಂಡು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ. ಓಕೆನಾ, ಈ ಥರ ಮಾಡಿಕೊಂಡು ಇವಾಗ ಇದು ನಿಮಗೆ ಸೇಲ್ ಆಯಿತು ಅಂದ್ಕೊಳ್ಳಿ. ಇವಾಗ ನೀವು ಇದು ಹಾಕಿದ್ದೀರಾ, ಬೇಗ ಸೇಲ್ ಆಗೋಯ್ತು, ಇವಾಗ ಫೋನಲ್ಲಿ ನೋಡೋ ಇಲ್ಲ ಹೆಂಗೋ ಗೊತ್ತಾಗಿ ಜನಗಳಿಗೆ ರೀಚ್ ಆಯಿತು ಅಂದ್ಕೊಂಡ್ರೆ ಕಂಟಿನ್ಯೂ ಮಾಡಿ. ಓಕೆನಾ, ಇವಾಗ 500 ರೂಪಾಯಿಗೆ ತಂದಿದ್ದೀರಾ, 1000 ರೂಪಾಯಿಗೆ ತನ್ನಿ. ಅವಾಗ ಇನ್ನೂ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ, ಆಮೇಲೆ ವೆರೈಟೀಸ್ ಕೇಳ್ತಾರೆ. ಆ ಥರ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಪ್ಪ ಸೇಲ್ ಆಗಿಲ್ಲ ಅಂದರೆ ಸ್ಟಾಪ್ ಮಾಡಿಬಿಡಿ. 500 ರೂಪಾಯಿ ಏನೂ ಲಾಸ್ ಆಗೋಲ್ಲ. ಇದ್ರ ಜೊತೆಗೆ ಒಬ್ಬರು ತಗೋತಾ ಇರ್ತಾರೆ, ಸ್ಟಾಪ್ ಮಾಡಿ. ಓಕೆನಾ, ನಿಮಗೆ ಈ ಥರ ಇದು ಸೇಲ್ ಆಗುತ್ತೆ ಅಂದರೆ ಇದು ಕಂಟಿನ್ಯೂ ಮಾಡಿ ಇದ್ರ ಜೊತೆಗೆ. ಇಲ್ಲ ಅಂದರೆ ಇನ್ನೂ ಒಂದು ತೋರಿಸ್ತೀನಿ. ಇದು ಇನ್ನೂ ಅಂದರೆ ಸ್ವಲ್ಪ ಜಾಸ್ತಿನೇ ಲಾಭ ಸಿಗುತ್ತೆ. ಆದರೆ ಈ ಥರ ಇದೆ ನೋಡಿ. ಇದನ್ನು ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ ಓಲೆಗಳು ನೋಡಿ, ಬ್ಯೂಟಿಫುಲ್ ಆಗಿದೆ. ಇದನ್ನು 50 ರುಪೀಸಿಗೆ ಸೇಲ್ ಮಾಡ್ಬೋದು. 50 ನಿಮಗೆ ನಿಮ್ಮ ಕಡೆ 50ಗೆ ಹೋಗಲ್ಲಪ್ಪ, ನಮಗೆ ಈ ಥರದ್ದೆಲ್ಲ 50 ಅಯ್ಯೋ 50 ರೂಪಾಯಿ ಅಂತಾರೆ ಅಂದರೆ 40 ರೂಪಾಯಿಗೆ ಮಾರಿ. ನೀವು ಇದನ್ನು 40 ರೂಪಾಯಿಗೆ ಆರಾಮಾಗಿ ಸೇಲ್ ಮಾಡ್ಬೋದು. ಬೇರೆ ಕಡೆ 50 ರೂಪಾಯಿ ಕಡಿಮೆ ಎಲ್ಲೂ ಕೊಡೋಲ್ಲ ಇದನ್ನು. ಹಂಗಾಗಿ ನೀವು ಒಂದು 40 ರೂಪಾಯಿಗೆ ಆರಾಮಾಗಿ ಸೇಲ್ ಆಗುತ್ತೆ. ಓಕೆನಾ, ಹಂಗಾಗಿ ಈ ಥರದನ್ನ ನೀವು ಒಂದಷ್ಟು ತಂದಿಟ್ಕೋಬೋದು. ಇದರಲ್ಲೂ ನೋಡಿ ಹಿಂಗೆ ವೆರೈಟಿ ಕಲರ್ಸು ಡಿಸೈನ್ಸು ಎಲ್ಲ ತೊಗೊಬಂದುಬಿಟ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಇವಾಗೆಲ್ಲ ಡ್ರೆಸ್ ಮ್ಯಾಚಿಂಗ್ ಎಲ್ಲ ಇವು ತೊಗೋತಾರೆ. ಹಂಗಾಗಿ ನೀವು ಈ ಥರದನ್ನು ಬೇಕಾದರೆ ಸೇಲ್ ಮಾಡ್ಬೋದು. ಓಕೆನಾ, ಒಂದು ತೋರಿಸ್ತೀನಿ, ಓಪನ್ ಮಾಡಿ ಹೇಗಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ನೀವು ಡ್ರೆಸ್ಗೆಲ್ಲ ಇದೇ ಥರದ್ದೇ ಮ್ಯಾಚಿಂಗ್ ತೊಗೊಳ್ಳೋದು ತುಂಬಾ ತೊಗೋತಾರೆ ನೋಡಿ. ಇದೊಂಥರ ರಾಧಾಕೃಷ್ಣ ಓಲೆ ಎಷ್ಟು ಚೆನ್ನಾಗಿದೆ, ನೋಡ್ತಿದ್ರೇ ಒಂಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ. ಹಾಗೆ ತುಂಬ ಡಿಸೈನ್ಸ್ ಇದ್ದಾವೆ ನೋಡಿ. ಇದೆಲ್ಲ ಹಾಗೇ ಬೇರೆ ಡಿಸೈನ್ಸ್ ಇದೆ. ಹಂಗಾಗಿ ನೀವು ಈ ಥರದನ್ನು ಒಂದಷ್ಟು ತಂದು ಸೇಲ್ ಮಾಡ್ಬೋದು. ಇದನ್ನು ನೀವು ಚಿಕ್ಕಪೇಟೆಯಲ್ಲಿ ಸಿಗುತ್ತೆ ನಿಮಗೆ ಹೋಲ್ಸೇಲ್ ಅಂಗಡಿಗಳಲ್ಲಿ. ನಾನು ಹೇಳ್ದಂಗೆ 500 ರೂಪಾಯಿ 1000 ರೂಪಾಯಿಗೆ ತೊಗೊಬಂದು ನೀವು ಸೇಲ್ ಮಾಡ್ಬೋದು. ಓಕೆನಾ, ಫಸ್ಟು ಕಡಿಮೆಗೇ ಹಾಕಿ ನೋಡಿ. ಇದಂತೂ ತುಂಬ ಸೇಲ್ ಆಯಿತು ನಮ್ಮ ಹತ್ರ. ಇದು ಜಾಸ್ತಿ ಸೇಲ್ ಆಯಿತು ಇದು ಈ ಥರದ್ದು. ಹಿಂಗೆ ಫಸ್ಟು ಒಂದು ಐಟಮ್ನ ಹಾಕಿ ನಿಮಗೆ ಸೇಲ್ ಆಗ್ತಾಯಿದೆಯಾ, ಆಮೇಲೆ ಹಂಗೆ ಇಂಪ್ರೂವ್ ಮಾಡ್ಕೊಳ್ಳಿ. ಏನು ಸೇಲ್ ಆಗ್ತಾಯಿದೆ ಅದು ನೋಡ್ಕೊಂಡು ಇಂಪ್ರೂವ್ ಮಾಡ್ಕೊಳ್ಳಿ. ಒಂದೇ ಸಲ ನಾನು ಬಜೆಟ್ ಹಾಕಿ ಲಾಸ್ ಮಾಡ್ಕೊಳ್ಳಿ ಆ ಥರ ಹೇಳಲ್ಲ. ಇವಾಗ ಈ ಥರ ಸಿಂಪಲ್ಲಾಗಿ ಈ ಥರ ಒಂದೊಂದು ಹಾಕಿ ಇದು ರೆಡಿ ಮಾಡ್ಕೊಳ್ಳಿ. ನೋಡಿ ಇಲ್ಲೂ ಒಂದಿದೆ ನೋಡಿ, ಇದೊಂಥರ ಡಿಸೈನ್ ಆಗಿದೆ ಗೊಂಬೆ. ಈ ಥರದ್ದು ಸಖತ್ತು ಸೇಲ್ ಆಯಿತು ನಮ್ಮ ಹತ್ರ ಇದು. ಓಕೆನಾ, ಈ ರೀತಿ ನೀವು ಇದಕ್ಕೇನೆ ಒಂದಷ್ಟು ಅಂದರೆ ಸ್ವಲ್ಪ ನಾನು ಹೇಳ್ದಂಗೆ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಒಂದು 500-1000 ರೂಪಾಯಲ್ಲಿ ಹಾಕ್ಕೊಂಡು ಕಂಟಿನ್ಯೂ ಮಾಡಿ. ಇದೇನಾದ್ರು ಸೇಲ್ ಆಯಿತು ಅಂದರೆ ಹಾಗೆ ನೀವು 500 ರೂಪಾಯಿಗೆ ತಂದಿದ್ದೀರ 1000 ರೂಪಾಯಿಗೆ ತಗೊಂಬನ್ನಿ. 1000 ರೂಪಾಯಿಂದ ಒಂದು ವರ್ಷ ಹಂಗೆ ಬೇಗ ಸೇಲ್ ಆದರೆ ಬೇಗ ತಂದು ಐಟಮ್ನ ಹಾಕ್ಕೊಂಡು ಕಂಟಿನ್ಯೂ ಮಾಡಿ. ಇವಾಗ ಇದ್ರ ಜೊತೆಗೆ ನಿಮಗೆ ಆಮೇಲೆ ಬಜೆಟು ಹಾಕ್ತಾ ಇದ್ದಂಗೆ ಬೇಕಾದರೆ ಇದ್ರ ಜೊತೆಗೆ ಇನ್ನೂ ಬೇರೆ ಐಟಮ್ಸ್ ಎಲ್ಲನೂ ಹಾಕ್ಬೋದು. ಓಕೆನಾ, ಇನ್ನು ಸಣ್ಣ ಪುಟ್ಟ ಐಟಮ್ಸ್ಗಳು ಇವಾಗೆಲ್ಲ ಮಾಮೂಲಿ ರೆಗ್ಯುಲರಾಗಿ ಬಾಚಣಿಗೆ, ಇನ್ನು ಬೇರೆ ಸ್ಟಿಕ್ಕರ್ ಪ್ಯಾಕೆಟು ಇವೆಲ್ಲನೂ ಜೊತೆಗೆ ನೀವು ಮಾಡ್ಬೋದು. ಓಕೆನಾ, ಇಲ್ಲಪ್ಪ ನಮಗೆಲ್ಲನೂ ಹಾಕೋಕ್ಕೆ ಬಂಡವಾಳ ಜಾಸ್ತಿ ಆಗುತ್ತೆ, ನಾವು ಇದಿಷ್ಟನ್ನೇ ಮಾಡ್ತೀವಿ ಅಂದರೆ ಇದಿಷ್ಟನ್ನೇ ಮಾಡಿ, ಅಂದರೆ ಏನಿಲ್ಲ, ಬರೀ ಇದೊಂದನ್ನೇ ನೀವು ಹಾಕ್ಕೊಂಡು ಮೇಂಟೈನ್ ಮಾಡ್ಬೋದು. ಇದ್ರ ಜೊತೆಗೆ ಇದನ್ನು ಮಾಡ್ಬೋದು. ಇದಿಷ್ಟನ್ನು ಸುಧಾ ನೀವು ಮಾಡ್ಬೋದು. ಬೇಕಂದರೆ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಬಳೆ ಐಟಮಲ್ಲಿ ಇನ್ನೂ ಏನೇನು ಸೇಲ್ ಮಾಡ್ಬೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಯಾಕೆಂದರೆ ಇದು ಒಂದು ವೀಡಿಯೋದಲ್ಲಿ ಎಲ್ಲನೂ ಹೇಳೋಕ್ಕೋದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ನಾನು ಹೇಳ್ದಂಗೆ ಈ ಥರ ಇಲ್ಲ, ಇದು ಬರೀ ಇದನ್ನೇ ತೊಗೊಬಂದು ಸೇಲ್ ಮಾಡಿ ನೋಡಿ, ಇಲ್ಲ ಇದನ್ನೇ ತೊಗೊಬಂದು ಸೇಲ್ ಮಾಡಿ, ಇಲ್ಲ ಬರೀ ಇದನ್ನೇ ಹಾಕಿ ಸೇಲ್ ಮಾಡಿ. ನೀವು ಇದು ಬೇಡ ಅನ್ನೋದಾದರೆ ಬರೀ ಈ ಥರದನ್ನೇ ಒಂದಷ್ಟು ರೆಡಿ ಮಾಡಿ ಸೇಲ್ ಮಾಡಿ. ಓಕೆನಾ, ಈ ಥರ ಎಲ್ಲ ಮಾಡಿದಾಗ ನಿಮಗೆ ಯಾವುದು, ಇವಾಗ ನಿಮ್ಮ ಕಸ್ಟಮರ್ಸ್ಗಳು ಬಂದು ಕೇಳೋರು ಯಾವ ರೀತಿ ಕಸ್ಟಮರ್ ಇರ್ತಾರೆ, ಯಾವ ಥರ ತಗೋತಾರೆ ಅನ್ನೋದು ನಿಮ್ಗೊಂದು ಐಡಿಯಾ ಸಿಗುತ್ತೆ.
ಇವಾಗ ಅವರು ಬೇಗ ಬೇಗ ಸೇಲ್ ಆದರೆ ಬೇಗ ಬೇಗ ಸೇಲ್ ಆಗ್ತಾಯಿದೆ ಅಂದರೆ ಬೇಗ ಬೇಗ ಕಡಿಮೆ ಆಗ್ತಾಯಿದೆ ಅಂದರೆ ನೀವು ಅವಾಗ ಹೆಚ್ಚೆಚ್ಚು ಐಟಮ್ನ ಹಾಕಬೇಕಾಗುತ್ತೆ. ಓಕೆನಾ? ಆ ಥರ ಇವಾಗ ಓಲೆ ಸೇಲ್ ಆಯಿತಾ, ಓಲೆ ಹಾಕಿ, ಈ ಓಲೆ ಸೇಲ್ ಆಯಿತಾ ಇದು ಹಾಕಿ, ಇಲ್ಲ ಇದು ಸೇಲ್ ಆಯಿತಾ ಹಾಗೆ ಆ ಥರ ಮಾಡ್ಕೋಬೇಕಾಗುತ್ತೆ. ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಅದಂತೂ ಕನ್ಫರ್ಮಾಗಿ ಹೇಳ್ಬಿಡ್ತೀನಿ. ಸ್ವಲ್ಪ ಜನಕ್ಕೆ ರೀಚ್ ಆಗೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿದವರೆಲ್ಲ ತೊಗೋಬೇಕು ಅಂತಿಲ್ಲ, ಇವಾಗ 10 ಜನದಲ್ಲಿ ನೋಡಿದವ್ರು ಒಬ್ಬರು ತೊಗೋಬೋದು. ಹಂಗಾಗಿ 10 ಜನಕ್ಕೂ ತೋರಿಸ್ಬೇಕು ನಾವು. ತೋರಿಸ್ದಾಗ ಅದ್ರಲ್ಲಿ ಒಬ್ಬರು ತೊಗೊಂಡ್ರೆ ಆ ಒಬ್ಬರಿಂದ ಇನ್ನೊಂದು 10 ಜನ ಕೇಳಿದಾಗ ಅವಾಗ ಇನ್ನೊಂದು 10 ಜನ ಬಂದಾಗ ಅದರಲ್ಲಿ ಒಬ್ಬೊಬ್ರು ತೊಗೊಂಡಾಗ ಹಂಗೆ ಚೈನ್ ಲಿಂಕ್ ಥರ ಹೋಗುತ್ತೆ. ಹಂಗಾಗಿ ಈ ಥರದನ್ನು ನೀವು ₹1 ಖರ್ಚಿಲ್ದೇ ನೀವು ಆರಾಮಾಗಿ ಟೈಲರಿಂಗ್ ಬರಲ್ಲ ಅನ್ನೋರು ಈ ಬಿಸ್ನೆಸ್ನ ಮಾಡ್ಬೋದು. ಓಕೆನಾ? ಈ ರೀತಿ ಮಾಡಿ ನೀವು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೋದು. ಈ ಥರನೂ ಅರ್ನಿಂಗ್ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಬೇರೆ ಬೇರೆ ಥರ ಏನೇನು ಸೇಲ್ ಮಾಡ್ಬೋದು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ಇವಾಗ ಚಿಕ್ಕ ಚಿಕ್ಕದಾಗಿ ಮಾಡೋರು ಮಾಡಿ. ಯಾಕೆಂದ್ರೆ ಜಾಸ್ತಿ ಬಂಡವಾಳ ಹಾಕ್ಬಿಟ್ಟು ಆಗ್ತಾ ಇಲ್ಲಪ್ಪ ಅಂತ ಚಿಂತೆ ಬೇಡ. ಯಾಕೆಂದರೆ ಹೆಣ್ಮಕ್ಳು ಮನೇಲೇ ಮಾಡಬೇಕಾಗಿರೋವಂಥದ್ದು ಸಣ್ಣ ಸಣ್ಣದಾಗಿ ಸ್ಟಾರ್ಟ್ ಮಾಡಿ. ಅದು ನಿಮ್ಗೆ ಇಂಪ್ರೂವ್ ಆಯಿತು ಅಂದರೆ ಅದೇ ದೊಡ್ಡ ಬಿಸ್ನೆಸ್ ಆಗುತ್ತೆ. ಓಕೆನಾ? ಈ ರೀತಿ ಮಾಡಿಕೊಂಡು ನೀವು ಸೇಲ್ ಮಾಡ್ಬೋದು. ಓಕೆನಾ? ಟೈಲರಿಂಗ್ ಸ್ವಲ್ಪ ಇದೆ ಅಂದರೆ ಇದನ್ನೇ ಜಾಸ್ತಿ ಸೇಲ್ ಆಗ್ತಾಯಿದೆ ಅಂದರೆ ಆಮೇಲೆ ಜಾಸ್ತಿ ಬಟ್ಟೆಗಳು ತಂದು ನೀವು ಜಾಸ್ತಿ ರೆಡಿ ಮಾಡಿ ಸೇಲ್ ಮಾಡ್ಬೋದು. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.